ಫ್ರೆಂಡ್ಸ್, ಈಗ ಅಮೆರಿಕಕ್ಕೆ ಒಮ್ಮೆಲೆ ಎರಡೆರಡು ಸಮಸ್ಯೆಗಳು ಬಂದಿವೆ. ಒಂದೆಡೆ ರಷ್ಯಾ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡು ಅಮೆರಿಕ ಕಂಪನಿಗಳು ನಡೆಸುತ್ತಿರೋ ಸಿಪಿಸಿ ಪೈಪ್ಲೈನ್ ಅನ್ನ ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕ್ತಿದೆ. ಮತ್ತೊಂದೆಡೆ ಭಾರತದ ಮೇಲೆ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದ ಅಮೆರಿಕ ಈಗ ತನ್ನ ನಿರ್ಧಾರಕ್ಕೆ ತೀವ್ರವಾಗಿ ಪಶ್ಚಾತ್ತಾಪ ಪಡ್ತಿದೆ. ಯಾಕಂದ್ರೆ ಈ ವಿಷಯವನ್ನ ಕೇಳಿದ್ರೆ ನಿಮ್ಗೆ ನಂಬೋದಕ್ಕಾಗೋದಿಲ್ಲ. ಅದೇನೆಂದ್ರೆ ಅಮೆರಿಕದ ಷೇರು ಮಾರುಕಟ್ಟೆ ಒಂದೇ ದಿನದಲ್ಲಿ $1 ಟ್ರಿಲಿಯನ್ ಗಳಿಗಿಂತಲೂ ಹೆಚ್ಚಿನ ನಷ್ಟವನ್ನ ಎದುರಿಸಿದೆ. ಇದು ಕೇವಲ ಟ್ರೇಲರ್ ಮಾತ್ರ. ಅಮೆರಿಕಕ್ಕೆ ಅಸಲಿ ಆಘಾತ ಏನೆಂದ್ರೆ ರಷ್ಯಾದಿಂದ ತೈಲ ಟ್ಯಾಂಕರ್ಗಳು ಪ್ರವಾಹದಂತೆ ನಮ್ಮ ದೇಶಕ್ಕೆ ಬರ್ತಿವೆ. ಕಳೆದ ವಾರ ರಷ್ಯಾದಿಂದ ಭಾರತಕ್ಕೆ ಎಷ್ಟು ಟ್ಯಾಂಕರ್ಗಳು ಬಂದಿವೆ ಎಂಬ ಲೆಕ್ಕಾಚಾರಗಳು ಹೊರಬಂದಿವೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಯುಎಸ್ ಮತ್ತು ಯುಕೆ ಒತ್ತಡವನ್ನ ಕಡೆಗಣಿಸಿ ರಷ್ಯಾದ ಟ್ಯಾಂಕರ್ಗಳು ಈಗಾಗಲೇ ಭಾರತಕ್ಕೆ ಕಚ್ಚಾ ತೈಲವನ್ನ ತಲುಪಿಸಿವೆ. ಈ ವಿಷಯದಲ್ಲಿ ಭಾರತವು ಯಾವ ಕಾರ್ಯತಂತ್ರವನ್ನ ಅನುಸರಿಸುತ್ತಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದ್ರೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗಿಯೂ ಈಗಿನ ಪರಿಸ್ಥಿತಿ ಹೇಗಿದೆ ಎಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಾವು ಜೂಜಿನಲ್ಲಿ ದೊಡ್ಡ ಆಟಗಾರ ಎಂದು ಹೇಳಿಕೊಳ್ತಿದ್ರು. ಆದ್ರೆ ಈಗ ಆ ಆಟದಲ್ಲಿ ಭಾರತವು ಶಾಂತವಾಗಿ ತನ್ನ ಏಸ್ ಕಾರ್ಡ್ ಅನ್ನ ಹೊರಗಡೆ ತೆಗೆದು ಟ್ರಂಪ್ ಮುಂದೆ ಇಟ್ಟಿದೆ. ಈಗ ಆ ಏಸ್ ಕಾರ್ಡ್ ಒಡೆದಿರುವ ಮತ್ತೊಂದು ಕಾರ್ಯತಂತ್ರ ಟ್ರಂಪ್ಗೆ ಕಾಣಿಸ್ತಿಲ್ಲ. ವಾಸ್ತವವಾಗಿ ಭಾರತವನ್ನ ಬೆದರಿಸಿ ಸುಂಕ ವಿಧಿಸೋದಾಗಿ ಹೇಳಿದ್ದ ಟ್ರಂಪ್ರ ದೇಶದ ಷೇರು ಮಾರುಕಟ್ಟೆ ಒಂದೇ ದಿನದಲ್ಲಿ $1.1 ಟ್ರಿಲಿಯನ್ ಗಳ ನಷ್ಟವನ್ನ ಎದುರಿಸಿದೆ. ಈ ನಷ್ಟ ಕೇವಲ ಒಂದು ಮಾರುಕಟ್ಟೆಯದ್ದಲ್ಲ. ಭಾರತವನ್ನ ನೋಡಿ ಅಮೆರಿಕ ಎದುರಿಸುತ್ತಿರುವ ಕಷ್ಟಕ್ಕೆ ಇದು ಒಂದು ಸಂಕೇತ. ಯಾಕಂದ್ರೆ ಭಾರತವು ರೂಪಿಸಿದ ಕಾರ್ಯತಂತ್ರವು ಅಮೆರಿಕದ ಶಕ್ತಿ ಯೋಜನೆಯನ್ನ ತಲೆ ಕೆಳಗಾಗಿಸಿದೆ. ನಿಮಗೆ ಇತ್ತೀಚಿನ ಲೆಕ್ಕಾಚಾರಗಳನ್ನ ತಿಳಿಸೋದಾದ್ರೆ ಜುಲೈ 24ರಿಂದ 31ರವರೆಗೂ ಸುಮಾರು 22 ದೊಡ್ಡ ರಷ್ಯಾದ ಕಚ್ಚಾ ತೈಲ ಟ್ಯಾಂಕರ್ಗಳು ಭಾರತದ ವಿವಿಧ ಬಂದರುಗಳಿಗೆ ತಲುಪಿವೆ. ಇವುಗಳಲ್ಲಿ ಹೆಚ್ಚಿನ ಟ್ಯಾಂಕರ್ಗಳು ಸಿಂಗಾಪುರ, ಶ್ರೀಲಂಕಾ ಮತ್ತು ಯುಎಇ ಮೂಲಕ ಭಾರತಕ್ಕೆ ಪ್ರವೇಶಿಸಿವೆ. ಅಸಲಿ ವಿಷಯ ಏನಂದ್ರೆ ಅಮೆರಿಕ ಮತ್ತು ಯುಕೆದಿಂದ ಎಷ್ಟೇ ಒತ್ತಡ ಬಂದರೂ ಕೂಡ ಇದೆಲ್ಲವೂ ನಡೀತಾನೆ ಇದೆ. ಅಂದ್ರೆ ರಷ್ಯಾ ಭಾರತಕ್ಕೆ ಪೂರೈಕೆಯನ್ನ ಮಾತ್ರ ಮುಂದುವರಿಸಿಲ್ಲ, ರಷ್ಯಾ ಭಾರತದ ನಡುವಿನ ಬೈಪಾಸ್ ಚಾನೆಲ್ಗಳು ಕೂಡ ಸಕ್ರಿಯವಾಗಿವೆ. ಜೊತೆಗೆ ಸಿಪಿಸಿ ಪೈಪ್ಲೈನ್ ಬೆದರಿಕೆ ರಷ್ಯಾಕ್ಕೆ ಒಂದು ಪ್ರಮುಖ ಶಸ್ತ್ರಾಸ್ತ್ರವಾಗಿ ಮಾರ್ಪಟ್ಟಿದೆ. ಈಗ ರಷ್ಯಾದ ಬೆದರಿಕೆ ಬಗ್ಗೆ ಮಾತನಾಡೋದಾದ್ರೆ ಫ್ರೆಂಡ್ಸ್, ಅಮೆರಿಕ ಭಾರತದ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದಾಗ ರಷ್ಯಾ ತಕ್ಷಣವೇ ಯುರೋಪ್ನ ಶಕ್ತಿ ಪೂರೈಕೆಗೆ ಪ್ರಾಣನಾಡಿಯಂತಿರುವ ಸಿಪಿಸಿ ಪೈಪ್ಲೈನ್ ಮೇಲೆ ಕೈ ಇಟ್ಟಿದೆ. ಇದು ಕಾಸ್ಪಿಯನ್ ಪೈಪ್ಲೈನ್ ಕನ್ಸಾರ್ಟಿಯಂ. ಇದರ ಮೂಲಕ ಕಜಕಿಸ್ತಾನ ರಷ್ಯಾದ ತೈಲವು ಅಮೆರಿಕ ಮತ್ತು ಯುರೋಪ್ಗೆ ತಲುಪ್ತದೆ. ಈ ಪೈಪ್ಲೈನ್ ಅನ್ನ ಮುಚ್ಚೋದಾಗಿ ರಷ್ಯಾ ಬೆದರಿಕೆ ಹಾಕಿದೆ. ಈ ಪೈಪ್ಲೈನ್ ನಿಂದ ದಿನಕ್ಕೆ ಸುಮಾರು 12 ಲಕ್ಷ ಬ್ಯಾರೆಲ್ ತೈಲ ರಫ್ತಾಗ್ತದೆ ಮತ್ತು ಇದರ ಸಂಪೂರ್ಣ ನಿಯಂತ್ರಣ ರಷ್ಯಾದ ಕೈಯಲ್ಲಿದೆ. ಹಾಗಾದ್ರೆ ಈಗ ಯೋಚಿಸಿ, ಒಂದ್ ವೇಳೆ ರಷ್ಯಾ ಈ ಪೈಪ್ಲೈನ್ ಅನ್ನ ಮುಟ್ಟಿದ್ರೆ ಅತಿ ದೊಡ್ಡ ನಷ್ಟವು ಅಮೆರಿಕ ಮತ್ತು ಅದರ ಯುರೋಪಿಯನ್ ಸ್ನೇಹಿತರಿಗೆ ಆಗ್ತದೆ. ಯಾಕಂದ್ರೆ ಈ ಪೈಪ್ಲೈನ್ ಕಜಕಿಸ್ತಾನದಿಂದ ಆರಂಭವಾಗಿ ರಷ್ಯಾದ ಭೂಪ್ರದೇಶದ ಮೂಲಕ ಹೇಗೆ ಹಾದು ಹೋಗ್ತದೆ ಎಂಬುದನ್ನ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಅಂದರೆ ರಷ್ಯಾ ತನ್ನ ಭೂಪ್ರದೇಶದ ಮೂಲಕ ತೈಲವನ್ನ ಹಾದು ಹೋಗಲು ಬಿಡದಿದ್ರೆ ಕಜಕಿಸ್ತಾನ ತೈಲವು ಈ ಭಾಗಕ್ಕೆ ಬರಲಾರದು. ಈ ತೈಲವನ್ನ ನಿರ್ವಹಿಸುವವರು ಬೇರೆ ಯಾರೋ ಅಲ್ಲ, ಅಮೆರಿಕದ ದೊಡ್ಡ ಕಂಪನಿಗಳೇ. ಇದರ ಅರ್ಥ ಸ್ಪಷ್ಟವಾಗಿದೆ. ರಷ್ಯಾ ಈಗ ಬಹಿರಂಗವಾಗಿ ಭಾರತಕ್ಕೆ ಬೆಂಬಲವಾಗಿ ನಿಂತಿದೆ. ಭಾರತದ ಮೇಲೆ ಒತ್ತಡ ತಂದು ರಷ್ಯಾದಿಂದ ತೈಲ ಖರೀದಿಸದಂತೆ ತಡೆಯಬೇಕೆಂದು ಯೋಜಿಸಿದ ಟ್ರಂಪ್ರ ಕಾರ್ಯತಂತ್ರವು ಈಗ ಅವರಿಗೆ ಕಂಠಕ್ಕೆ ಸಿಲುಕಿದೆ. ಭಾರತದ ಹೊಸ ಮಾಸ್ಟರ್ ಸ್ಟ್ರೋಕ್ ಒಂದು ರಹಸ್ಯ ಮಾರ್ಗವಾಗಿದೆ. ರಷ್ಯಾದಿಂದ ನೇರವಾಗಿ ತೈಲ ಖರೀದಿಸಿದ್ರೆ ಅಮೆರಿಕ ಗಲಾಟೆ ಮಾಡ್ತದೆ ಎಂದು ಭಾರತವು ಒಂದು ಹೊಸ ಮಾರ್ಗವನ್ನ ಕಂಡುಕೊಂಡಿದೆ. ರಷ್ಯಾದ ತೈಲವನ್ನ ಗಲ್ಫ್ ಬ್ಲೆಂಡ್ ಅಥವಾ ಏಷಿಯನ್ ಮಿಕ್ಸ್ ಕ್ರೂಡ್ ನೊಂದಿಗೆ ಬೆರೆಸಲಾಗ್ತದೆ. ಅಂದರೆ ತೈಲ ಅದೇ ಆಗಿರ್ತದೆ, ಆದ್ರೆ ಹೆಸರು ಬದಲಾಗ್ತದೆ. ಹೆಸರು ಬದಲಾವಣೆಯಾದ ಕೂಡಲೇ ಅದು ರಷ್ಯಾದ ತೈಲ ಎಂದು ಅಮೆರಿಕಕ್ಕೆ ಗುರುತಿಸಲಾಗದ್ದು. ಆದ್ದರಿಂದ ಈಗ ರಿಲಯನ್ಸ್, ನಯಾರಾದಂತಹ ಕಂಪನಿಗಳು ರಷ್ಯಾದ ತೈಲವನ್ನ ಸುಲಭವಾಗಿ ಭಾರತಕ್ಕೆ ತರ್ತಿವೆ. ಅದು ಕೂಡ ಕಾಗದದ ಮೇಲೆ ಬೇರೆ ಮೂಲವನ್ನ ತೋರಿಸುತ್ತಾ ತರ್ತಿವೆ. ಫ್ರೆಂಡ್ಸ್, ಈಗ ಈ ಕತೆ ಕೇವಲ ತೈಲ ಖರೀದಿಗೆ ಮಾತ್ರ ಸೀಮಿತವಲ್ಲ. ಭಾರತವು ಈಗ ಸ್ವತಃ ಒಂದು ತೈಲ ರಫ್ತು ಶಕ್ತಿಯಾಗಿ ಬೆಳೆಯುತ್ತಿದೆ. ಅದೇ ಅಮೆರಿಕಕ್ಕೆ ತಲೆನೋವಾಗಿದೆ.
ಅಮೆರಿಕದ ಅತಿ ದೊಡ್ಡ ಸಮಸ್ಯೆ ಏನೆಂದ್ರೆ ಮೇಡ್ ಇನ್ ಇಂಡಿಯಾ ತೈಲ. ಭಾರತವು ರಷ್ಯಾದಿಂದ ತೈಲ ಖರೀದಿಸುವುದು ಅಮೆರಿಕಕ್ಕೆ ಸಮಸ್ಯೆಯಲ್ಲ. ಅಸಲಿ ಕಿರಿಕಿರಿ ಏನೆಂದ್ರೆ ಭಾರತವು ರಷ್ಯಾದಿಂದ ಅಗ್ಗದ ಬೆಲೆಗೆ ಕಚ್ಚಾ ತೈಲವನ್ನ ಖರೀದಿಸಿ ಅದನ್ನ ತನ್ನ ರಿಫೈನರಿಗಳಲ್ಲಿ ಸಂಸ್ಕರಿಸಿ ಆ ತೈಲವನ್ನ ರಿಫೈನ್ಡ್ ಉತ್ಪನ್ನವಾಗಿ ಪರಿವರ್ತಿಸಿ ಯುರೋಪ್ಗೆ ಮತ್ತೆ ನೆರೆಯ ದೇಶಗಳಿಗೆ ಮಾರಾಟ ಮಾಡ್ತಿದೆ. ಅಂದ್ರೆ ಅಮೆರಿಕದ ಸ್ನೇಹಿತ ಯುರೋಪ್ ಇಂದು ಭಾರತದಿಂದ ರಿಫೈನ್ಡ್ ತೈಲವನ್ನ ಖರೀದಿಸ್ತಿದೆ. ಆದ್ರೆ ಅದು ನಿಜವಾಗಿ ರಷ್ಯಾದಿಂದ ಬಂದಿದೆ. ಇದೇ ಅಂಶ ಅಮೆರಿಕಕ್ಕೆ ರಕ್ತ ಕುದಿಯುವಂತೆ ಮಾಡ್ತಿದೆ. ರಾಯ್ಟರ್ಸ್ ವರದಿಯ ಪ್ರಕಾರ ಯುಎಸ್ ಮತ್ತು ಯುಕೆ ನಿರ್ಬಂಧಗಳಿದ್ರೂ ಕೂಡ ಭಾರತೀಯ ಕಂಪನಿಗಳು ರಷ್ಯಾದ ತೈಲವನ್ನ ಪಾಶ್ಚಿಮಾತ್ಯ ದೇಶಗಳ ಮಾರುಕಟ್ಟೆಗೆ ಮರುಪೂರೈಕೆ ಮಾಡ್ತಿವೆ. ಅಂದ್ರೆ ಭಾರತವು ರಷ್ಯಾದ ತೈಲವನ್ನ ಸಂಸ್ಕರಿಸಿ ತಿರುಗಿಸಿ ಅಮೆರಿಕದ ಮಾರುಕಟ್ಟೆಗೆ ತಲುಪಿಸಿದೆ. ಈಗ ಅಮೆರಿಕ ಏನ್ ಮಾಡ್ಬೇಕೆಂದು ತಿಳಿಯದೆ ತಲೆ ಕೆಡಿಸಿಕೊಂಡಿದೆ. ಭಾರತವನ್ನ ಹೇಗೆ ತಡೆಯಬೇಕೆಂದು ಅಮೆರಿಕಾಗೆ ಅರ್ಥವಾಗ್ತಿಲ್ಲ. ಒಂದ್ಸಲ ಸುಂಕದ ಬೆದರಿಕೆ ಹಾಕ್ತದೆ, ಮತ್ತೊಂದ್ಸಲ G7 ದೇಶಗಳೊಂದಿಗೆ ಒತ್ತಡ ತರಲು ಯತ್ನಿಸ್ತದೆ, ಇನ್ನೊಂದ್ಸಲ IMF ಮತ್ತು WTO ವೇದಿಕೆಗಳಲ್ಲಿ ಭಾರತದ ತೈಲ ನೀತಿಯನ್ನ ಪ್ರಶ್ನಿಸ್ತದೆ. ಆದ್ರೆ ಸತ್ಯ ಒಂದೇ, ಭಾರತ ಭಯಪಡಲ್ಲ, ಹಿಂದೆ ಸರಿಯಲ್ಲ, ತಡೆಯಲ್ಪಡೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಭಾರತದ ನೀತಿಗಳು ಎಷ್ಟು ಚಾಣಾಕ್ಷವಾಗಿ ನಿಖರವಾಗಿ ಬದಲಾಗಿವೆ ಎಂದ್ರೆ ರಷ್ಯಾದಿಂದ ಬರುವ ತೈಲವು ತಿರುಗಿಸಿ ಅಮೆರಿಕದ ಪೆಟ್ರೋಲ್ ಪಂಪ್ಗಳಿಗೆ ತಲುಪುತ್ತಿದೆ. ಈಗ ಅಮೆರಿಕದ ಹಣೆಯ ಮೇಲೆ ಗಾಯದಂತೆ ಹೊಳೆಯುತ್ತಿರುವ ಆ ದೊಡ್ಡ ಪೆಟ್ಟಿನ ಬಗ್ಗೆ ಮಾತನಾಡೋಣ. $1.1 ಟ್ರಿಲಿಯನ್. ಹೌದು, ಕೇವಲ ಒಂದೇ ದಿನದಲ್ಲಿ ಅಮೆರಿಕದ ಷೇರು ಮಾರುಕಟ್ಟೆಯಿಂದ ಇಷ್ಟು ಹಣ ಆವಿಯಾಗಿದೆ. ಡೌ ಜೋನ್ಸ್, ನಾಸ್ಡಾಕ್, S&P 500 ಎಲ್ಲ ಸೂಚಿಗಳು ಕುಸಿದಿವೆ. ಈಗ ಭಾರತದಂತಹ ದೇಶವನ್ನ ಬೆದರಿಸಿದ್ರೆ ತಮ್ಮ ಸ್ವಂತ ಮಾರುಕಟ್ಟೆಯಲ್ಲೇ ಪೆಟ್ಟು ತಿನ್ಬೇಕಾಗ್ತದೆ ಎಂಬುದು ಜಾಗತಿಕ ಹೂಡಿಕೆದಾರರಿಗೆ ಅರ್ಥವಾಗಿದೆ. ಇದರ ಜೊತೆಗೆ ರಷ್ಯಾ ಯಾವ ಪೈಪ್ಲೈನ್ ಅನ್ನ ಮುಚ್ಚುವುದಾಗಿ ಹೇಳ್ತಿದೆಯೋ ಅದರಲ್ಲಿ ಅಮೆರಿಕದ ಶೆವ್ರಾನ್, ಎಕ್ಸಾನ್ ಮೊಬಿಲ್, ಶೇಲ್ ಅಂತಹ ಕಂಪನಿಗಳು ಕಾರ್ಯನಿರ್ವಹಿಸ್ತಿವೆ. ಈಗಾಗಲೇ ರಷ್ಯಾದ ತೈಲ ನಿರ್ಬಂಧಗಳಿಂದ ಇವು ಉಸಿರುಗಟ್ಟಿವೆ. ಆದ್ರೆ ಈಗ ಇವುಗಳಿಗೆ ಭಾರತದ ರಿಫೈನ್ಡ್ ತೈಲದಿಂದ ಸ್ಪರ್ಧೆ ಎದುರಾಗ್ತಿದೆ. ಇದು ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಎಂದ್ರೆ ಅಮೆರಿಕನ್ ಕಂಪನಿಗಳ ರಿಫೈನರಿ ಉತ್ಪಾದನೆಯ ಮೇಲೆ ತೀವ್ರ ಒತ್ತಡ ಬಿದ್ದಿದೆ. ಭಾರತದ ಜಾಗತಿಕ ಉತ್ತರವೇನೆಂದ್ರೆ ತೈಲ ವ್ಯಾಪಾರದಲ್ಲಿ ಹೊಸ ರಾಜನಾಗಿ ಉದಯಿಸುವುದು. ಭಾರತವು ಈಗ ಕೇವಲ ತೈಲ ಖರೀದಿಸುತ್ತಿಲ್ಲ, ಅದನ್ನ ರಿಫೈನ್ಡ್ ಮಾಡಿ ಮೌಲ್ಯವರ್ಧನೆ ಮಾಡಿ ಇತರ ದೇಶಗಳಿಗೆ ಮಾರಾಟ ಮಾಡ್ತಿದೆ. ಈ ಪ್ರಕ್ರಿಯೆಯಲ್ಲಿ ಭಾರತಕ್ಕೆ ರಿಯಾಯಿತಿಯ ತೈಲ ದೊರೆಯುತ್ತಿದೆ. ಭಾರತದ ರಿಫೈನರಿಗಳು 100% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತಕ್ಕೆ ಆದಾಯದ ಜೊತೆಗೆ ರಾಜತಾಂತ್ರಿಕ ಬಲವೂ ಲಭಿಸುತ್ತಿದೆ. ಅಂದ್ರೆ ಅಮೆರಿಕದ ಹಳೆಯ ಆಟವು ಈಗ ಅದಕ್ಕೆ ವಿರುದ್ಧವಾಗಿ ತಿರುಗುತ್ತಿದೆ. ಏಕೆಂದ್ರೆ ಒಂದು ಕಾಲದಲ್ಲಿ ಕೇವಲ ಗ್ರಾಹಕನಾಗಿದ್ದ ಭಾರತವು ಈಗ ರಷ್ಯಾದ ಬೆಂಬಲದೊಂದಿಗೆ ಅಮೆರಿಕಕ್ಕೆ ತೈಲ ಕ್ಷೇತ್ರದಲ್ಲಿ ಸ್ಪರ್ಧಿಯಾಗಿ ಮಾರ್ಪಟ್ಟಿದೆ. ನಾನು ಹೇಳಿದಂತೆ ಅಮೆರಿಕ ಎಷ್ಟೇ ಅಡೆತಡೆಗಳನ್ನ ಸೃಷ್ಟಿಸಿದ್ರೂ ಭಾರತಕ್ಕೆ ರಷ್ಯಾದಿಂದ ತೈಲ ಆಮದಾಗೋದು ನಿಲ್ಲೋದಿಲ್ಲ. ನಿನ್ನೆಯೂ ಕೂಡ ಮುಂದಿನ 24 ಗಂಟೆಗಳಲ್ಲಿ ಭಾರತದ ಮೇಲಿನ ಸುಂಕವನ್ನ ಇನ್ನಷ್ಟು ಹೆಚ್ಚಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ. ಆದರೂ ಭಾರತ ಎಲ್ಲಿಯೂ ಹಿಂದೆ ಸರಿಯುತ್ತಿಲ್ಲ. ಹಾಗಾದ್ರೆ ಈ ವಿಷಯದ ಬಗ್ಗೆ ನೀವೇನ್ ಹೇಳ್ತೀರಾ? ಭಾರತವು ರಷ್ಯಾದಿಂದ ತೈಲ ಖರೀದಿಯನ್ನ ಈ ರೀತಿಯಾಗಿ ಮುಂದುವರಿಸಬೇಕೇ ಬೇಡವೇ? ದಯವಿಟ್ಟು ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್.